ಏ ರುದ್ರೇಶ್, ಏನು ನಮ್ಮ ಸಾಹೇಬ್ರಿಗೆ ನೀನು ಹೇಳಿರೋದು ಬೂಟ್ ನೆಕ್ತವ್ರೆ ಅಂತನಾ? ನೀನು ಯಾರು ಬೂಟ್ ನೆಕ್ತಾ ಇದೀಯಾ? ನೀನು ನೆಕ್ತಾ ಇರೋದು ಯಾರು ಬೂಟ್ ಅಂತ ನಾನು ಹೇಳಲ್ಲ ಇವಾಗ. ಯಡಿಯೂರಪ್ಪನ ಬೂಟ್ ನೆಕ್ತಾ ಇದೀಯಾ? ಕೇಣಿ ಬುಕ್ ನೆಕ್ತಾ ಇದೆಯಾ ಇವಾಗ? ಆಯ್ತಾ? ನೀನು ಏಕಾಏಕಿ ಡ್ರೈವರ್ ಆಗಿದ್ದವನು ಇವಾಗ ಹೆಂಗೆ ಮೇಲೆ ಬಂದ್ಬಿಟ್ಟು ಅವರು ನೆಕ್ತವ್ರು ಇವ್ರು ನೆಕ್ತವ್ರು ಅಂತ ನೀನು ಯಾರು ನೆಕ್ತಾ ಇದೀಯಾ? ಸದನದಲ್ಲಿ ಮಾತಾಡಿರೋದು ಅವ್ರು ಏನು ಅಂತ ಗೊತ್ತಾ ನಿನಗೆ? ಫಸ್ಟ್ ಅರ್ಥ ಮಾಡ್ಕೊಂಡು ಮಾತಾಡು. ಇವರು ರೈತರ ಬಗ್ಗೆ ಮಾತಾಡಿರೋದವರು. ಅದು ಬಿಟ್ಬಿಟ್ಟು ನೀನು ಬೇರೆದ್ರಲ್ಲ ಏನಕ್ಕೆ ಮಾತಾಡ್ತಿದ್ಯಾ? ಅವರು ಶಾಸಕರಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ಒಳ್ಳೆ ಒಳ್ಳೆ ಕೆಲಸ ಮಾಡಿರೋದಕ್ಕೆ 4 ಸತಿ ಶಾಸಕರಾಗವ್ರೆ, 1 ಸತಿ ಮಂತ್ರಿ ಆಗವ್ರೆ. ಅದನ್ನು ನಿನ್ನ ಕೈಲಿ ನೋಡಿ ಸಹಿಸಕ್ಕಾಗ್ತಾ ಇಲ್ಲ. ನಿಂಗೆ ತಾಕತ್ತಿದ್ರೆ ಯಶವಂತಪುರ ಕ್ಷೇತ್ರಕ್ಕೆ ಬಂದು ನಿಂತು ಗೆದ್ದು ತೋರಿಸು, ಅದು ನಿನ್ನ ತಾಕತ್ತು ಅಂತ ನಾವು ಹೇಳ್ತೀವಿ. ಅದು ಬಿಟ್ಬಿಟ್ಟು ನೀನು ಎಸ್ ಟಿ ಅಂದ್ರೆ ಏನು ಗೊತ್ತಾ ನಿನಗೆ? ಶೆಟ್ಟಹಳ್ಳಿ ತಿಮ್ಮೇಗೌಡರು ಮಗ ಸೋಮಶೇಖರ್ ಗೌಡ್ರು ಅಂತ. ನಿಮ್ಮಪ್ಪ ನಿನ್ನೇನು ಶೀಲ್ ಇಟ್ಕೊಂಡಿಲ್ವಾ? ನೀನೆಂತ ಹೆಸರು ಇಟ್ಕೊಂಡಿದ್ದೆ ನೀನು? ಬರೀ ರುದ್ರೇಶ್ ಅಂತ ಇಟ್ಕೊಂಡ್ಬಿಟ್ಟಿದ್ಯಾ. ಇದು ರುದ್ರೇಶ್ ಪಕ್ಕಕ್ಕೆ ಏನು ಶೀಲ್ ಬಂದಿಲ್ಲ ನಿಂಗೆ ಅಷ್ಟು ಗೊತ್ತಾಗಲ್ವ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ? ತಾಯಿ ತಂದೆ ಬೆಲೆ ಗೊತ್ತಿಲ್ಲದೇನೋನೇ ಇದೆಲ್ಲ ಮಾತಾಡೋದು. ಸದನದಲ್ಲಿ ಏನು ಮಾತಾಡೋದು ಅಂತ ಫಸ್ಟ್ ಅರ್ಥ ಮಾಡ್ಕೊಂಡು ಮಾತಾಡು. ನೀನು ಒಬ್ಬನಿಗೆಲ್ಲ ಮಾತಾಡಕ್ಕೆ ಬರೋದು. ನೀನು ಹಿಂಗೆ ಮಾತಾಡ್ತಿದ್ರೆ ರಾತ್ರಿ ಬಂದು ನಮ್ಮ ಯಶವಂತಪುರ ಕ್ಷೇತ್ರದ ಮಹಿಳೆಯರೆಲ್ಲ ನೀನು ಮನೆ ಮುತ್ತಿಗೆ ಹಾಕ್ತೀವಿ, ನೆನಪಿರ್ಲಿ, ಹುಷಾರ್. ಇನ್ನೊಂದ್ಸತಿ ನಮ್ಮ ಸಾಹೇಬ್ರ ಬಗ್ಗೆ ನೀನೇನು ಮಾತಾಡ್ಕೂಡ್ದು. ನಾಲ್ಗೆ ಮೇಲೆ ಸೋಮಶೇಖರ್ ಹೆಸರು ಬರ್ಕೂಡ್ದು. ನೀನು ಸೋಮಶೇಖರ್ ಅಂತ ನಾವೇ ಅವ್ರನ್ನ ಹೆಸರಿಟ್ಟು ಕರೆಯಲ್ಲ. ನೀನು ಯಾರೋ ಹೆಸರಿಟ್ಟು ಕರೆಯೋಕ್ಕೆ? ಹುಷಾರಾಗಿರು.